ಇನ್ನು ಕೊಡಗಿನ ಪಂದಿಕರಿ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಪಂದಿಕರಿ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ಹಂದಿಗಳಿಗೆ ಆಫ್ರಿಕನ್ ಸ್ವೈನ್ ಫೀವರ್ ಶಂಕೆ ವ್ಯಕ್ತ ಆಗ್ತಾ ಇದೆ. 15 ದಿನಗಳಲ್ಲಿ 100ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದೆ. ಇಲ್ಲಿ ಕುಶಾಲನಗರದಲ್ಲಿ 100ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದೆ. ಇಬ್ರು ರೈತರ 100ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿರೋದು. ರೈತ ಸಜ್ಜನ್ ಕಿಶೋರ್ ಹಾಗೂ ನಾಣಯ್ಯರಿಂದ ಹಂದಿ ಸಾಕಾಣಿಕೆ ಆಗ್ತಾ ಇತ್ತು, ಹಂದಿ ಸಾಕಾಣಿಕೆ ಮಾಡ್ತಾ ಇದ್ರು. ಆದರೆ ಜ್ವರ ಬಂದ ಒಂದೇ ವಾರದಲ್ಲಿ ಹಂದಿಗಳು ಸಾವನ್ನಪ್ತಾ ಇದೆ. ಹಂದಿಗಳ ಸಾವಿನಿಂದಾಗಿ 25ರಿಂದ 30 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸತ್ತ ಹಂದಿಗಳನ್ನ ಹೂತು ಹಾಕಿದ್ದಾರೆ ರೈತರು. ಹಂದಿಗಳನ್ನ ಹೊರತೆಗೆದಿದ್ದಾರೆ ವೈದ್ಯರು. ಅದನ್ನ ಟೆಸ್ಟಿಂಗ್ ಕೂಡ ಕಳಿಸಲಾಗಿದೆ. ಆಫ್ರಿಕನ್ ಸ್ವೈನ್ ಫೀವರ್ ಟೆಸ್ಟಿಂಗ್ಗೆ ರವಾನೆಯನ್ನ ಮಾಡಲಾಗಿದೆ. ವರದಿಗಾಗಿ ಕಾಯ್ತಾ ಇದೆ ಜಿಲ್ಲಾಡಳಿತ. ಆಫ್ರಿಕನ್ ಸ್ವೈನ್ ಫೀವರ್ ಬಗ್ಗೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಜಿಲ್ಲೆಯಲ್ಲಿ ಹಂದಿ ಜ್ವರ ಹರಡುವಂತ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಕೋಳಿ ಜ್ವರ ಸಾಕಷ್ಟು ಸದ್ದು ಮಾಡಿತ್ತು. ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕೋಳಿಗಳನ್ನು ಬಲಿಯನ್ನು ಪಡ್ಕೊಂಡಿದ್ದಂಥದ್ದು ಕೋಳಿ ಜ್ವರ. ಇದೀಗ ಅದರ ನಂತರ ಕೊಡಗಿನಲ್ಲಿ ಎಲ್ಲೋ ಒಂದು ಕಡೆ ಆಫ್ರಿಕನ್ ಹಂದಿ ಜ್ವರಗಳು ಕಾಣಿಸ್ಕೊಳ್ತಾ ಇದೆಯಾ ಅನ್ನೋಂತಹ ಅನುಮಾನ ಶುರುವಾಗಿದೆ. ಅದಕ್ಕೆ ಪೂರಕವಾಗಿ ಈಗ ಕುಶಾಲನಗರ ತಾಲೂಕಿನ ಉದ್ಗೂರು ಏನಿದೆ, ಆ ಉದ್ಗೂರಿನಲ್ಲೂ ಕೂಡ ಸಾಕಷ್ಟು ಹಂದಿಗಳು ಸತ್ತೋಗಿರೋಂಥದ್ದು ನೋಡ್ಬೋದು. ಇಲ್ಲಿ ಒಬ್ಬರು ಕಿಶೋರ್ ಮತ್ತು ನಾಣಯ್ಯ ಅನ್ನೋಂಥವರು ಹಂದಿ ಫಾರಮನ್ನು ಮಾಡಿ 100ಕ್ಕೂ ಹೆಚ್ಚು ಹಂದಿಗಳನ್ನು ಸಾಕ್ತಾಯಿದ್ರು. ಆ ಎಲ್ಲ ಹಂದಿಗಳು ಕೂಡ ಈಗ ಕಳೆದ 15 ದಿನಗಳಲ್ಲಿ ಎಲ್ಲವೂ ಕೂಡ ಡೆತ್ ಆಗಿದೆ. ಅಂದರೆ ನೋಡ್ಬೋದು, ಈ ಫಾರಮ್ ಏನಿದೆ, ಈ ಫಾರಮಿನ ಭರ್ತಿ ಹಂದಿಗಳನ್ನು ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಈಗ ಒಂದೇ ಒಂದು ಹಂದಿನೂ ಕೂಡ ಇಲ್ಲ ಅನ್ನೋಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಹಂದಿಗಳು ಕೂಡ ಡೆತ್ ಆಗಿದೆ. ಹೀಗಾಗಿ ಖಾಲಿ ಫಾರ್ಮ್ ಅಷ್ಟೇ ನಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲ ಹಂದಿಗಳು ಕೂಡ ಸಹಜವಾಗಿಯೇ ಫಸ್ಟು ಅದಕ್ಕೆ ಜ್ವರ ಶುರುವಾಗುತ್ತೆ. ಆ ನಂತರ ಊಟವನ್ನು ಬಿಡುತ್ತೆ. ಅದು ಊಟವನ್ನು ಬಿಟ್ಟು ಈ ರೀತಿ ಮಲಗುತ್ತೆ. ಈ ರೀತಿ ಮಲಗ್ತು ಅಂತಂತಂದರೆ ಅದು ಸತ್ತೋಗುತ್ತೆ ಅನ್ನೋಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರೋಂತಹ ಮಾಹಿತಿ. ನೋಡ್ಬೋದು, ಈ 2 ಹಂದಿಗಳು ಮಾತ್ರನೇ ಉಳಿದಿರೋಂಥದ್ದು. 100ಕ್ಕೂ ಹೆಚ್ಚು ಹಂದಿಗಳು ಇತ್ತು. ಸೊ ಇದರಿಂದ 2 ಕುಟುಂಬಗಳು ಕೂಡ ಸಾಕಷ್ಟು ಆದಾಯವನ್ನು ಪಡ್ಕೊಳ್ತಿದ್ದಂಥದ್ದು. ಆದರೆ ಅಷ್ಟೊಂದು ಹಂದಿಗಳು ಡೆತ್ ಆಗಿದ್ದ ಹಿನ್ನೆಲೆಯಲ್ಲಿ 2 ಕುಟುಂಬಗಳು ಕೂಡ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿವೆ. 15 ದಿನಗಳಲ್ಲೇ 100ಕ್ಕೂ ಹೆಚ್ಚು ಹಂದಿಗಳು ಸತ್ತೋಗಿದ್ದಾರೆ. ಅದನ್ನು ಆ ಸಂಕಷ್ಟವನ್ನು, ಆ ಆರ್ಥಿಕ ನಷ್ಟವನ್ನು ಕುಟುಂಬಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರೆ ಯಾವುದೇ ರೀತಿಯ ಪರಿಹಾರ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಇಲ್ಲ ಅನ್ನೋಂತಹ ಮಾತುಗಳನ್ನು ಹೇಳಿರೋಂಥದ್ದು. ಆದರೆ ರೈತರು ಮಾತ್ರ ಇದನ್ನೇ ನಂಬ್ಕೊಂಡು ಬದುಕ್ತಿದ್ದಂತಹ 2 ಕುಟುಂಬ, ರೈತ ಕುಟುಂಬ ಏನಿದೆ, ಅದು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿರೋವಂಥದ್ದು. ಸೊ ಇನ್ನಾದರೂ ಕೂಡ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಬೇಕು ಅನ್ನೋಂಥದ್ದು ರೈತರ ಒತ್ತಾಯ ಆಗಿರೋವಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.